ವೀಕ್ಷಕರೇ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ. ಗುರುಜಿ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮುಂದಿನ ವಿಚಾರಗಳು ಏನಿದೆ ಗುರುಜಿ? ಸಂಪ್ರದಾಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಆಚರಿಸಬೇಕಾದ ದಿನ. ಸಂಪ್ರದಾಯ ಯಾವ ಕಾಲಕ್ಕೆ ಬಂದಿದೆ ಅಂದರೆ ಆಚರಣೆಯಿಂದ ಬಂದಿರತಕ್ಕಂಥದ್ದು. ಸಾಧಾರಣವಾಗಿ ನೋಡಿ, ನೀವು ಎಷ್ಟೋ ವಿಶೇಷವಾಗಿ ಬಂದಿರತಕ್ಕಂಥದ್ದು ಆ ಕಾಲದ ಒಂದು ಪದ್ಧತಿ. ಆ ಪದ್ಧತಿ ಏನಾಯಿತು, ಸಂಸ್ಕಾರ ಆಯಿತು. ಸಂಸ್ಕಾರದಿಂದ ಒಂದು ಆಚರಣೆ ಬಂತು, ಆಚರಣೆಯಿಂದ ಸಂಪ್ರದಾಯವಾಗೋಯಿತು. ಯಾವ ಕಾಲಕ್ಕೂ ತಾತ ಮುತ್ತಾತಂದ್ರೆ ಹೇಳಿರ್ತಕ್ಕಂಥ ವಿಚಾರವನ್ನು ನಮಗೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ಕೊತಾ ಬಂದ್ವಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂದರೆ, ನಮ್ಮ ತಾತ ಹೇಳ್ತಾಯಿದ್ರು, ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನಮ್ಮ ಮುತ್ತಾತ ಹೇಳ್ತಾಯಿದ್ರು ಅಂದ್ಕೊಂಡೇ ಬಂದಿದ್ವಿ. ಯಾತಕ್ಕೆ ಹೇಳ್ತಾಯಿದ್ರು, ಏನಾಯಿತು ಅಂದರೆ ಯಾರೂ ಪ್ರಶ್ನೆನೂ ಮಾಡ್ತಾ ಇರಲಿಲ್ಲ, ಮಾಡಿದ್ದು ಪರಿಪಾಲನೆ ಮಾಡ್ತಾಯಿದ್ರು. ಆದರೆ ಈ ಕಾಲಕ್ಕೆ, ಮುಂದಿನ ಪೀಳಿಗೆಗಳಿಗೆ ಯಾವ ಕಾಲಕ್ಕೂ ಏನೂ ಗೊತ್ತಿಲ್ಲದೆ ಇರೋದನ್ನು ಪ್ರತಿಯೊಬ್ಬರು ತಿಳಿಸ್ಕೊಟ್ರೇ ಜೀವನ ಸರಳವಾಗಿರ್ತಕ್ಕಂಥ ವಿಚಾರ. ಇಂಥ ಒಂದು ಜೀವನ ಪ್ರತಿಯೊಬ್ಬನಿಗೂ ಆಗು ಹೋಗುಗಳು ಏನು ಎತ್ತ ಅಂತ ತಿಳ್ಕೊಳ್ಳೋದಿದ್ರೆ ಪ್ರಯೋಜನವಿಲ್ಲ. ಅದಕ್ಕೆ ಹೊಟ್ಟೆಯನ್ನು ಅದರ ಅಂತ ಕರಿತೀವಿ. ಆ ಹೊಟ್ಟೆಯ ಭಾಗವನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಬುಧನಿಗೆ ಸ್ಥಿರವಾಗಿ ಮೀಸಲಾಗಿರ್ತಕ್ಕಂಥದ್ದು. ಆ ಹೊಟ್ಟೆಯ ಭಾಗದಲ್ಲಿ ಎಷ್ಟೋ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಊಟ ಮಾಡೋದೇನೆಂದರೆ, ಜೀವನವನ್ನೇ ಮುಡಿಪಾಗಿ ಇಟ್ಬಿಡ್ತಾರೆ. ತಿನ್ನೋಕ್ಕೋಸ್ಕರ ಬದುಕಬಾರ್ದು, ಬದುಕೋಕ್ಕೋಸ್ಕರ ಸ್ವಲ್ಪ ತಿನ್ನಬೇಕು. ಆದರೆ ಪ್ರತಿಯೊಬ್ಬ ಮನುಷ್ಯ ತಿನ್ನೋಕ್ಕೋಸ್ಕರ ಬದುಕೋ ಕಾಲ ಬಂದುಬಿಟ್ಟಿದೆ. ಇವತ್ತಿನ ದಿವಸ ಎಲ್ಲಿ ಹೋಗಿ ಏನು ಮಾಡಿ ಎಂಥ ವ್ಯವಹಾರ ನೋಡಿ, ಊಟದ ವ್ಯವಹಾರದಲ್ಲಿರುವಷ್ಟು ಬಿಸ್ನೆಸ್ಸು 100 ರೂಪಾಯಿಗೆ 150%. ಯಾವ ಕಾಲಕ್ಕೂ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಇವತ್ತಿನ ದಿವಸ ಒಂದೊಂದು ರೋಗಗಳು, ಎಲ್ಲೆಲ್ಲಿ ತಿಂತೀರಾ, ಏನೇನು ತಿಂತೀರಾ, ಹೇಗೆ ತಿಂತೀರಾ ಗೊತ್ತಿಲ್ಲ. ಆದರೆ ಮನೆ ಊಟ ಮಾಡಿ ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿ ಯಾರು ಮನೇಲಿ ಊಟನೇ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ. ಅವ್ರ ಮನೆ ಚೆನ್ನ, ಇವ್ರ ಮನೆ ಚೆನ್ನ, ಇವ್ರದೇ ಚೆನ್ನಾಗಿರೋದು, ಇವ್ರ ಊಟನೇ ಚೆನ್ನ. ಅದೇ ನಿಮ್ಮ ಮನೇಲಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಕೆಲವರಿಗೆ ಮಾಡೋಕ್ಕೆ ಬರಬೇಕಾದ್ರೆ ಕಲೆ, ಬುಧ ಚೆನ್ನಾಗಿರಬೇಕು. ಆದರೆ ಎಷ್ಟೋ ಜನಕ್ಕೆ ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ಬುಧ ಯಾವತ್ತೂ, ಕೆಲವರು ಅಡುಗೆ ಮಾಡೋಕ್ಕಿಂತ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಕೆಲವರು ಅಡುಗೆ ಮಾಡ್ತಾರೆ, ಏನೂ ಇರಲ್ಲ, ಮೆಣಸಿನ ಸಾರು, ಲಕ್ಷಣವಾಗಿ ಒಂದು ಸಾರು. ಒಬ್ಬರು ಮನೆಗೆ ಹೋಗಿದ್ವಿ, ನಮ್ಮ ತಾತನ ಕಾಲದಲ್ಲಿ ಒಂದು ಹಳ್ಳಿ ಮನೆ. ಆ ಹಳ್ಳಿ ಮನೇಲಿ ನೀವು ನೋಡಬೇಕು, ಅಡುಗೆ ಮಾಡ್ತಾಯಿದ್ರು. ಏನು ಅಡುಗೆ ಅಂತ ಪಕ್ಕದಲ್ಲಿರ್ತಕ್ಕಂಥ ಕಂಡಕ್ಟ್ರು, ಡ್ರೈವರು ಬಸ್ಸಲ್ಲಿ ಕೂತಿದ್ರು. ಇವರೆಲ್ಲ ಊರಿನವರೆಲ್ಲ ಅಲ್ಲೇ ಲಾಸ್ಟ್ ಸ್ಟಾಪು ಅಂತ ಇಟ್ಕೊಳ್ಳಿ. ಊಟ ಮಾಡ್ತಾ ಇರೋ ಸಮಯಕ್ಕೆ ಅವ್ರು ಆಗ್ತಾನೆ ಲಾಸ್ಟ್ ಸ್ಟಾಪು ಸ್ಟಾರ್ಟ್ ಮಾಡೋದು. ಏನು ರೀ ಇಷ್ಟು ವಾಸನೆ ಘಮ ಘಮ ಅಂತಿದೆ, ಏನು ನಿಮ್ಮಲ್ಲಿ ಅಡುಗೆ ಇವತ್ತು, ಏನು ಹಬ್ಬ ಗಿಬ್ಬನ ಆಚರಣೆ? ಏನಿಲ್ಲಪ್ಪ, ಮೆಣಸಿನ ಸಾರು ಅನ್ನೋಕ್ಕೆ ಇಷ್ಟು ಒಳ್ಳೆ ವಾಸನೆನ ಅಂದರೆ, ಆ ಕಾಲದಲ್ಲಿ ಫಸ್ಟ್ ಕ್ಲಾಸಾಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಸ್ಮರಣೆ ಮಾಡ್ಕೊತ ಅಡುಗೆಗಳು ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು, ಮನಸ್ಫೂರ್ತಿಯಾಗಿ ಮಾಡ್ತಾರೆ. ಈಗ ಕಾಟಾಚಾರಕ್ಕೆ ಮಾಡೋದು, ಈ ಮಾಧ್ಯಮದಲ್ಲಿ ನೋಡೋದು, ಆ ಮಾಧ್ಯಮದಲ್ಲಿ ನೋಡೋದು, ಇಲ್ಲಿ ಬೆರ್ಕೆ ಫಸ್ಟ್ ಕ್ಲಾಸ್, ಇಲ್ಲಿ ಅಡುಗೆ ಮಾಡೋದು ಕೋಸ್ ಪಲ್ಯ ಅನ್ನೋದು, ಅಲ್ಲಿ ನೋಡಿದ್ರೆ ಹುಳಿ ಯಾವುದೋ ಮಾಡಿಟ್ಟಿರೋದು, ಆ ಹುಳಿಗೆ ಹಾಕಬೇಕಾದ ಪಲ್ಯವನ್ನು ಇಲ್ಲಿ ಹಾಕ್ಬಿಡೋದು, ಖಾರ ಜಾಸ್ತಿ. ಅದಕ್ಕೆ ನೋಡಿ, ಹೆಂಗಸರಿಗೆ ಒಂದು 5 ಜನಕ್ಕೆ ನಿಲ್ಲಿಸಿ ನೀವು, ಎಲ್ಲರ ಕೈ ಗುಣಗಳು ಫಸ್ಟ್ ಕ್ಲಾಸ್ ಆಗಿರಬೇಕು ಅನ್ನೋದೇ ಗೊತ್ತಾಗಲ್ಲ. ಅವ್ರ ಮನಸ್ಸು ಹೇಗಿರುತ್ತೋ ಹಾಗಿರುತ್ತೆ ಅಡುಗೆ. ಅವಳು ಕೋಪಿಷ್ಟಲಾಗಿದ್ದರೆ, ಅಯ್ಯೋ ಖಾರ ಸ್ವಲ್ಪ ನೀರು ಕೊಡು ಅಂತಿರ್ತಾರೆ. ಅದೇ ಫಸ್ಟ್ ಕ್ಲಾಸಾಗಿ ಅವ್ರು ಪೂಜೆ ಪುನಸ್ಕಾರ ಮಾಡಿರ್ತಾಳೆ ನೋಡಿ, ಏನು ರುಚಿ ರೀ, ಏನೂ ಹಾಕಲಿಲ್ಲ, ಏನಿಲ್ಲ ಸುಮ್ಮನೆ ಉದ್ದಿನ ಬೇಳೆಕೆಲ್ಲ ಒಗ್ಗರಣೆ ಹಾಕಿದೆ ಅಷ್ಟೇ, ಫಸ್ಟ್ ಕ್ಲಾಸ್, ಅದೇ ರುಚಿಯಾಗಿರುತ್ತೆ. ಪ್ರತಿಯೊಬ್ಬರು ಮಾಡೋ ರೀತಿ ಏನಂದರೆ, 5 ಜನಕ್ಕೆ ಒಂದೇ ರೀತಿಯಾದ ಬೇಳೆಗಳು ಕೊಡಿ, ಒಂದೇ ರೀತಿಯಾಗಿ ಸಾಮಗ್ರಿ ಕೊಡಿ, ಒಂದೇ ಕ್ವಾಂಟಿಟಿ ಸಾಮಗ್ರಿ ಕೊಡಿ. ಒಬ್ಬೊಬ್ಬರು ರುಚಿ ಬೇರೆ ಬೇರೆ ಇರುತ್ತೆ. ಅಕ್ಕಂಗಿರೇ ಇಟ್ಕೊಳ್ಳಿ, 5 ಜನ ಅಕ್ಕಂಗಿರು ಮನೇಲೇ ಇಟ್ಕೊಳ್ಳಿ, ಅವಳ ರುಚಿನೇ ಬೇರೆ, ಇವಳ ರುಚಿನೇ ಬೇರೆ, ಇನ್ನೊಬ್ಬಳ ರುಚಿನೇ ಬೇರೆ, ಅವಳ ರುಚಿನೇ ಬೇರೆ. ಅಂದರೆ ಆ ಕಾಲದಿಂದ ಬೆಳೆದು ಬಂದ ವಾತಾವರಣ ಅಂದರೆ ಸಂಪ್ರದಾಯ. ಅದಕ್ಕೆ ಹೊಟ್ಟೆಗೆ ಊಟ ಹಾಕಬೇಕಾದ್ರೆ ಯಾವತ್ತು ಅದರ ಅಂತಕ್ಕಂಥದ್ದು, ಹೊಟ್ಟೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡ ಲೋಕ ಅಂತ ಕರಿತೀವಿ. ಅಂದರೆ ಇವತ್ತು ಭೂ ಬ್ರಹ್ಮಾಂಡವನ್ನು ಅಡಗಿರ್ತಕ್ಕಂಥ ಹೊಟ್ಟೆ ಭಾಗದಲ್ಲಿ. ಅಗಸ್ತ್ಯರು ಹೊಟ್ಟೆ ಭಾಗವನ್ನು ಹಾಗೆ ಬುಧನ ಸ್ಥಿರವಾಗಿ, ಬುಧ ನೀನು ನನ್ನ ವಾಕ್ಯ ಸ್ಥಾನಕ್ಕೆ ಬಂದಿದೆಯಾ, ಭಾಳ ಸಂತೋಷ ಅಂದರೆ ಹೊಟ್ಟೆನ ಹಾಗಂತಾರೆ. ಕೆಲವರೆಲ್ಲ ಆ ಕಾಲದ ಮಾಡ್ತಿದ್ರು. ಮಹಾಗಣಪತಿಗೆ ಹೊಟ್ಟೆ ಅಂದರೆ ತುಂಬ ಪ್ರಿಯ. ಆ ಹೊಟ್ಟೆಯ ಭಾಗವನ್ನು ಜೀರ್ಣಶಕ್ತಿ ಅನ್ನೋದು ಲಿವರ್. ಆ ಲಿವರಲ್ಲಿ ನಾವು ಆಕ್ಟಿವೇಶನ್ ಎನರ್ಜಿ ಕೊಡಬೇಕಾದ್ರೆ ಬುಧ ಚೆನ್ನಾಗಿರಬೇಕು. ನೀರು ಕುಡಿಯೋದೇ ಇಲ್ಲ ಊಟ ಮಾಡಿದ್ರೆ. ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ಊಟ ಮಾಡ್ತಾ ಇದ್ದ ಸಮಯದಲ್ಲಿ ನೀರು ಕುಡಿಬೇಕು. ಇವತ್ತು ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಸ್ವಲ್ಪ ತಿಂತಾ ಇರಬೇಕಾದ್ರೆ ಪಕ್ಕದಲ್ಲಿ ನೀರೇ ಹಾಕೊಳ್ಳಲ್ಲ, ಯಾರೂ ಊಟನೇ ಮಾಡಲ್ಲ, ಆ ನೀರೇ ಇಲ್ಲ ತಿಂದು ಎದ್ದು ಹೋಗಿರಲ್ಲ. ಯಾವತ್ತು ತಿಳ್ಕೊಳ್ಳಿ, ನೀರು ಕುಡಿದೇ ಇದ್ದರೆ ಕಿಡ್ನಿ ಭಾಳ ಚೆನ್ನಾಗಿ ಆಕ್ಟಿವೇಶನ್ ಇರಲ್ಲ. ಗುರು, ಯಾಕೆಂದರೆ ಬುಧ ಆದಮೇಲೆ ಗುರು, ಲಿವರ್ ಆದಮೇಲೆ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಅದಾದಮೇಲೆ ಮೂತ್ರಪಿಂಡ ವಿಸರ್ಜನೆ. ಆ ಸಮಯಕ್ಕೆ ಕಿಡ್ನಿ ಒಳಭಾಗದಲ್ಲಿ ಗುರು. ಅದಕ್ಕೆ ಬುಧ ಚೆನ್ನಾಗಿದ್ದರೆ ಗುರು ಚೆನ್ನಾಗಿರ್ತಾನೆ. ಬುಧ ಸರಿಯಾಗಿಲ್ಲದೆ ಇದ್ದರೆ ಏನೂ ಸರಿಯಾಗಿ ಹೋಗಲ್ಲ. ಅದಕ್ಕೆ ಇವತ್ತು ಬುಧವಾರ ಜ್ಞಾಪಕ ಇಟ್ಕೊಳ್ಳಿ, ಸಂಪ್ರದಾಯಸ್ಥರು ಏನೇ ಮಾಡಿ, ಎಷ್ಟೇ ಊಟ ಮಾಡಿ, ಎಷ್ಟೇ ಮಾಡಿ,
ನೀರನ್ನು ಬಹಳ ಚೆನ್ನಾಗಿ ಊಟವನ್ನು ಜೊತೆಗೆ ತಗೋಬೇಕು. ರಾತ್ರಿ ಊಟ ಮಾಡಿ ಕೊನೆ ಗಳಿಗೆಯಲ್ಲಿ 1 ಲೋಟ ಹಾಲು ಕುಡಿತಾವ್ರು. ಎಷ್ಟೋ ಊಟ ಮಾಡೋರು, ಖಾರ ಗೀರ ಏನು ಉಪಕಾರ ಹೇಳ್ತೀನಿ, ಇಷ್ಟು 1 ಲೋಟ ಪೂರ್ತಿ ಕ್ಷೀರವನ್ನು ಕುಡಿತಾ ಇದ್ರು. ಇಲ್ಲ, ರಾತ್ರಿ ಹೊತ್ತು 1-2 ಬಾಳೆಹಣ್ಣು ತಿನ್ನಬೇಕು. ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬನು ಮಲಮೂತ್ರ ವಿಸರ್ಜನೆನ ಮಾಡೋ ಸಮಯಕ್ಕೆ ಸರಿಯಾಗಿ ಹೋಗೋದಿಲ್ಲ, ಕಾನ್ಸ್ಟಿಪೇಷನ್ ಬರುತ್ತೆ. ಇವತ್ತು ದಿವಸ ಕುಕ್ಕರ್ಸ್ಕೊಂಡಿರ್ತಾರೆ ಗಂಟುಗಟ್ಟಲೆ, ಅಯ್ಯೋ ರಾಮ. ಕೆಲವರು 1-2 1 ವಾರಕ್ಕೊಂದ್ಸಲಿ ಹೋಗ್ತಾರೆ ಲೆಟ್ರಿನ್ ಬಾತ್ರೂಮ್ಗೆ. ವಾಸನೆ ಅಲ್ವಾ ದರಿದ್ರದವರು. ಪ್ರತಿಯೊಬ್ಬರು ಅದನ್ನು ತಿಳ್ಕೋಬೇಕು. ಅದಕ್ಕೆ ಆ ವಾಸನೆಗಳು ಬರಬಾರ್ದು ಅಂದರೆ ನೀರನ್ನು ಚೆನ್ನಾಗಿ ಶುಭ್ರವಾಗಿ ಕುಡಿಬೇಕು. ಯಾವ ಕಾಲಕ್ಕೂ ಕಾನ್ಸ್ಟಿಪೇಷನ್ ಬರಬಾರ್ದು ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು. ಇವತ್ತು ದಿವಸ ಮಕ್ಕಳೆಲ್ಲ ಏನಕ್ಕೆ ಉಚ್ಚೆ ಹೊಯ್ಯೋದೇಳಿ, ಕೆಲವರೆಲ್ಲ ಎಷ್ಟೋ ದೊಡ್ಡವರಾದರೂ ಉಚ್ಚೆ ಹೋಯ್ತಾ ಇರ್ತಾರೆ. ಹಾಸಿಗೆಯಲ್ಲಿ ಚಿಕ್ಕ ವಯಸ್ಸನ್ನು ಹೋಗ್ಬೋದು, 2ನೇ ವಯಸ್ಸಿಗೆ ಸ್ವಲ್ಪ ದೊಡ್ಡವರಾದ್ರೂ ಹೋಗ್ಬೋದು. ಕೆಲವರು ದೊಡ್ಡವರಾಗಿ ಇನ್ನೂ 10ನೇ ಕ್ಲಾಸ್ ಹೋಗಿದ್ರು ಉಚ್ಚೆ ಹೋಯ್ತಿರ್ತಾರೆ. ಅವ್ರ ಬೆಡ್ಡು, ಅವ್ರ ರೂಮು ವಾಸನೆ ರಾಮ ಪರಮಾತ್ಮ ಯಾರ ಕೈಲೂ ತಡ್ಕೊಳಕ್ಕಾಗಲ್ಲ. ಅಂದರೆ ಇವತ್ತಿಗೂ ಕಾಲೇಜ್ ಹೋಗೋ ಹುಡುಗರಾಗಲಿ ಏನಕ್ಕೆ ಅಂದರೆ ಲಿವರ್ ಇನ್ವರ್ಟೆಡ್ ಆಗಿರುತ್ತೆ. ಇದಕ್ಕೆಲ್ಲ ಒಂದು ಒಳ್ಳೆ ದಿವಸದಲ್ಲಿ ಪರಿಹಾರಗಳನ್ನು ಕೊಡ್ತೀನಿ. ಆ ಲಿವರ್ ಇನ್ವರ್ಟೆಡ್ ಆಗಿದ್ದಾಗ ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತೆ, ಜೀರ್ಣಶಕ್ತಿ ಸರಿಯಾಗಿರಲ್ಲ, ಯಾವತ್ತು ಮೂತ್ರ ವಿಸರ್ಜನೆ ನಮಗೆ ಗೊತ್ತಿಲ್ಲದೆ ಕಂಟ್ರೋಲ್ ಇಲ್ಲದೆ ಹೋಗ್ತಾ ಇರುತ್ತೆ. ವಯಸ್ಸಾದ ಮೇಲೂ ಕೆಲವ್ರಿಗೆಲ್ಲ ಹಾಗೆ, ಅಂದರೆ ಚಿಕ್ಕ ವಯಸ್ಸಲ್ಲೂ ಹಾಗೆ. ಎಷ್ಟೋ ಜನ ಇವತ್ತಿನ ಹಾಸಿಗೆ ಉಚ್ಚೆ ಹೋದ್ಬಿಟ್ಟು ಗೊತ್ತೇ ಇಲ್ಲದೆ ಆ ಕಡೆಗೆ ನೋಡ್ಬಿಟ್ಟು ಮೆತ್ತಿಗೆ ತೊಗೊಂಡಾಗ ಹಾಸಿಗೆ ಹಾಕ್ಬಿಡ್ತಾರೆ ಮೇಲಕ್ಕೆ. ಅಂದರೆ ದೊಡ್ಡವರಾದ ಮೇಲೂ ಈ ರೀತಿ ಆಗೋದು ಲಿವರು ಡ್ಯಾಮೇಜ್ ಆಗೋಕ್ಕೆ ಅವಕಾಶ ಅಂತಲ್ಲ, ಲಿವರ್ ಇನ್ವರ್ಟ್ ಇದ್ದರೆ. ಈ ಲಿವರ್ ಇನ್ವರ್ಟ್ ಮಾಡೋದು ಏಕೈಕ ಇಡೀ ಜಗತ್ತಲ್ಲಿ ಒಂದೇ ಕ್ಷೇತ್ರ ಅಂದರೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಮ್ಮ ಪರಿಪರಾಂತರವಾಗಿ ಬಂದಿರತಕ್ಕಂಥ ಸಂಪ್ರದಾಯ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಆ ಬುಧ ಸ್ಥಿರೆಯಾಗ್ತಾನೆ. ಹೊಟ್ಟೆಯ ಭಾಗದಲ್ಲಿ ಅಧರ ಅಂತಕ್ಕಂಥ ಮಹಾವಿಷ್ಣು ವಾಸವಾಗಿರೋದೇ ಆ ನಾಭಿಯಲ್ಲಿ. ಅದಕ್ಕೆ ಹೊಟ್ಟೆ ಭಾಗದಲ್ಲಿ ಮಹಾವಿಷ್ಣುನ ಸ್ಮರಣೆ ಮಾಡ್ಕೋಬೇಕಾದ್ರೆ ಎಣ್ಣೆ ಹಚ್ಚಬೇಕಾದ್ರೆ ಆ ಅಜ್ಜಿ ತಾತಂದ್ರೆ ಏನು ಮಾಡ್ತಿದ್ರು, ಹಳ್ಳೆಣ್ಣೆ ತಲೆಗೆಲ್ಲ ಹಚ್ಚಿ ಸ್ನಾನ ಮಾಡ್ತಿದ್ರೆ ಮೇಲೆ ತಲೆಗೆ ಹಾಕಬೇಕಾದ್ರೆ ರವಿ ನೆನೆಸ್ಕೊಳ್ಳೋರು. ಕತ್ತಿಗೆ ಹಾಕಬೇಕಾದ್ರೆ ಸಾಕ್ಷಾತ್ ಮಹಾ ಸರಸ್ವತಿ ನೆನೆಸ್ಕೊಳ್ಳೋ, ಕಂಠಸ್ಥಾನದಲ್ಲಿ ಸರಸ್ವತಿ ನೆನೆಸ್ಕೊಳ್ಳೋ, ಎದೆ ಭಾಗದಲ್ಲಿ ಲಕ್ಷ್ಮಿ ನೆನೆಸ್ಕೊಳ್ಳೋ, ಹೊಟ್ಟೆ ಭಾಗದಲ್ಲಿ ಮಣಿಪುರ ಅಂದರೆ ಹೊಟ್ಟೆ ಭಾಗಕ್ಕೆ ಯಾವತ್ತೂ ಎಣ್ಣೆ ಹಚ್ಚಬೇಕಾದ್ರೆ ಮಹಾವಿಷ್ಣು ಸ್ಮರಣೆ ಮಾಡ್ಕೊಳ್ಳೋರು. ಅದಕ್ಕೆ ವಿಷ್ಣು ಸರಿ ಇರಬೇಕು ಅಂದರೆ, ಮಹಾವಿಷ್ಣು ಅನುಗ್ರಹ ಆಗಬೇಕು ಅಂದರೆ ಯಾವ ಕಾಲಕ್ಕೂ ಒಳಗಡೆ ಅದರ ಚೆನ್ನಾಗಿರಬೇಕು. ಅದಕ್ಕೆ ಲಿವರ್ ಅನ್ನೋದು ಇನ್ವರ್ಟೆಡ್ ಆಗೋದ್ರೆ ನಿಮ್ಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಒಂದಲ್ಲ ಒಂದು ಬರುತ್ತೆ. ಕೈಯಲ್ಲಿ ಸೆಕೆ ಬರೋದಾಗಲಿ, ಬೆನ್ನು ಮೂಳೆ ಯಾವತ್ತಿದ್ರೂ ನೋವೋದಾಗಲಿ, ತೊಡೆಯ ಭಾಗ ನೋವೋದಾಗಲಿ, ಇದೆಲ್ಲ ಆಗ್ತಕ್ಕಂಥದ್ದೇನಕ್ಕೆ ಹೊಟ್ಟೆ ಸರಿ ಇಲ್ಲದ ಪಕ್ಷ. ಅದಕ್ಕೆ ತಿನ್ನೋ ಪದಾರ್ಥಗಳು ಅಲ್ಲಿ ಇಲ್ಲಿ ರೋಡಲ್ಲಿ ಗೀಡಲ್ಲಿ ತಿನ್ಕೊಳ್ಳೋದಲ್ಲ, ಮನೇಲಿ ಲಕ್ಷಣವಾಗಿ ತಿನ್ನೋದು. ಕೆಲವರು ಇವತ್ತಿಗೂ ಎಷ್ಟು ವಿಶೇಷ ಕಾನ್ಷಿಯಸ್ ಅಂದರೆ ಹೊರಗಡೆ ಸ್ವಲ್ಪ ಮಟ್ಟಕ್ಕೆ ತಿನ್ನೋದು, ಒಳಭಾಗದಲ್ಲಿ ಸ್ವಲ್ಪ ಮಟ್ಟಕ್ಕೆ ತಿನ್ನೋದು, ಏನು ಬೇಕೋ ಅದು ಮಾಡ್ತಾರೆ. ಹೀಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಸಮಯ ಹೋಗೋದೇ ಗೊತ್ತಾಗದೆ ಹೀಗೆ ದಿನ ಕಳೆದೇ ಹೋಯಿತು. ನೋಡಿ, 6:30 7:30 ಸಮಯಕ್ಕೆ ಇನ್ನು ಮೇಲೆ ಇದೇ ಸುವರ್ಣ 24 ನ್ಯೂಸ್ ಅವರು ಏನು ಮಾಡಬೇಕು ಅಂತಿದ್ದಾರೆ, ನಿಮ್ಮೆಲ್ಲರಿಗೋಸ್ಕರ ಸಾಯಂಕಾಲ ನೋಡ್ತಾ ಇದ್ದವ್ರಿಗೆ ಅಕಸ್ಮಾತ್ ಬೆಳಗ್ಗೆ ಹೊತ್ತು ನೋಡೋಣಪ್ಪ ಇನ್ನೊಂದು ಸಲಿ ಅಂತ ಏನಾದರೂ ಜ್ಞಾಪಕ ಶಕ್ತಿ ಬೇಕಾದರೆ ಒಂದು ಒಳ್ಳೆ ಸಮಯ ಹೇಳ್ತಾರೆ, ಒಳ್ಳೆ ಸಮಯದಲ್ಲಿ ಹಾಕಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಅದಕ್ಕೆ ಏನು ಮಾಡಬೇಕು, ಹೊಂದಾಣಿಕೆ ಹೊಂದ್ಕೊಂಡು ಯಾವ ತಂಟೆ ಬೆಳಗ್ಗೆ ಹೊತ್ತು ಬೇಡವೇ ಬೇಡ ಅಂತ ಹೇಳಿ ಸಾಯಂಕಾಲ ಬಂದು ಕೂತ್ಕೊಂಡಿದ್ದೀವಿ. ಹೀಗೆ ಜೀವನ ನಡೀತಾ ಹೋಗಲಿ, ಎಲ್ಲರ ಸುಖ ಜೀವನ. ರಾತ್ರಿಯಲ್ಲಿ ಸ್ಮರಣೆ ಮಾಡಿಕೊಂಡು ಮೊಸರಿಡೋದು ಮರಿಬೇಡಿ. ಅಶ್ವಿನಿ ನಕ್ಷತ್ರ ಅನುಗ್ರಹ ಸಿದ್ಧಿಯಾಗಲಿ, ನಿಮ್ಮೆಲ್ಲರ ಜೀವನ ಹೀಗೆ ಸುಖವಾಗಿರಲಿ ಅಂತ ಮುಖಾಂತರ ಹೇಳ್ತಾ ಮಂಗಳವನ್ನು ಹಾಡೋಣ. ಆ ಮಂಗಳವನ್ನು ಹಾಡೋಕ್ಕೆ ಮೊದಲು ಡಾಕ್ಟರ್ ರಾಧಾಕೃಷ್ಣ ಅವರನ್ನು ನೆನೆಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಸ್ಮರಣೆ ಮಾಡ್ಕೊತ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಕೂಡ ನಮ್ಮೆಲ್ಲರಿಗೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ತಮಗೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇನ್ನು ಮತ್ತಷ್ಟು ವಿಚಾರಗಳನ್ನು ಹೊತ್ತು ನಾವು ನಾಳಿನ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹಾಜರಾಗ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.